ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗುಲಾಕ್ಸ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಫ್ರೂಟ್ ಜಾಮ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಫ್ರೂಟ್ ಜಾಮು. ಇದು ನಾವು ಮನೆಯಲ್ಲೇ ಫ್ರೆಶ್ಶಾಗಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ತೀನಿ. ಬನ್ನಿ. ಅಂಗಡಿನಲ್ಲಿ ತಂದು ನಾವು ಅಲ್ಲಿ ಮಾಡಿ ಎಷ್ಟು ದಿವಸ ಆಗಿರುತ್ತೋ, ಮತ್ತು ನಾವು ತಂದು ಅದನ್ನು ತಿಂಗಳಂಗಟ್ಟಲೆ ಇಟ್ಕೊಂಡು ತಿನ್ನೋದಕ್ಕಿಂತ ಮನೆಯಲ್ಲೇ ಫ್ರೆಶ್ಶಾಗಿ ಮಾಡ್ಕೋಬೋದು. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ, ನಾನಿಲ್ಲಿ 2 ಪೀಸು ಕಲ್ಲಂಗಡಿ ಹಣ್ಣು, ಸ್ವಲ್ಪ ಒಂದು ಕರ್ಬೂಜದ ಹಣ್ಣು, ಮತ್ತು ಒಂದೇ ಒಂದು ಕಿತ್ತಳೆಹಣ್ಣು, ಒಂದು ಸ್ವಲ್ಪ ದ್ರಾಕ್ಷಿ, ಬೀಟ್ರೇಟು ಕಲರ್ಗೋಸ್ಕರ ನೋಡಿ ಎಲ್ಲ ತೊಗೊಂಡಿದ್ದೀನಿ. ಒಂದೊಂದು ಕಪ್ಪು ಇಷ್ಟೇ. ಎಲ್ಲ ಕಟ್ ಮಾಡಿ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೋಡಿ ಎಲ್ಲ ರುಬ್ಕೋಬೇಕು. ನೈಸು ಪೇಸ್ಟಾಗಿ ಅದನ್ನು ರುಬ್ಕೋಬೇಕು. ಎಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದು ಕಿತ್ತಳೆಹಣ್ಣು ಎಲ್ಲ ಕಹಿ ಬಂದುಬಿಡುತ್ತೆ. ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಕಲರ್ಗೋಸ್ಕರ ನೋಡಿ ಸ್ವಲ್ಪ ಬೀಟ್ರೂಟು ಕೂಡ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ರುಬ್ಬಿದ್ದಾಯಿತು. ಇದನ್ನು ಈಗ ಒಂದು ಜ್ಯೂಸು ಫಿಲ್ಟ್ರ್ ಇರುತ್ತಲ್ಲ, ಅದರಲ್ಲಿ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಅದು ಏಕೆ ಫಿಲ್ಟ್ರ್ ಮಾಡ್ಕೊಳ್ಳೋದು ಅಂದರೆ ರುಬ್ಬುವಾಗ ಏನಾದರೂ ದಪ್ಪಕ್ಕಾಗಿ ಉಳ್ಕೊಂಡಿದ್ರೆ ಪೀಸ್ ಏನಾದರೂ ಅಂದ್ಬಿಟ್ಟು ಫಿಲ್ಟ್ರ್ ಮಾಡ್ಕೊಳ್ಳೋದು. ನೋಡಿ, ಫಿಲ್ಟ್ರ್ ಮಾಡ್ಕೊಳ್ಳೋಣ. ನಾವು ಯಾವ ಪಾತ್ರೆಯಲ್ಲಿ ಮಾಡಬೇಕು ಅಂತ ಇದ್ದೀವೋ ಅದೇ ಪಾತ್ರೆಗೆ ಫಿಲ್ಟ್ರ್ ಮಾಡ್ಕೊಂಡ್ರೆ ಆಯಿತು. ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು. ಎಲ್ಲ ಫುಲ್ಲು ಪೇಸ್ಟ್ ಆಗಬೇಕು. ನೋಡಿ, ಮನೆಯಲ್ಲೇ ಮಾಡ್ಕೊಂಡು ಕೊಟ್ಟರೆ ಮಕ್ಳುಗಳಿಗೂ ತುಂಬ ಖುಷಿ ಪಡ್ತಾರೆ, ತಿಂತಾರೆ. ನೋಡಿ, ನಾನಿಲ್ಲಿ ಫಿಲ್ಟ್ರ್ ಮಾಡ್ಕೊಂಡಿದ್ದಾಯಿತು. ನೋಡಿ, ಇದನ್ನು ಸ್ಟವ್ ಮೇಲೆ ಇಟ್ಟು ಅದೇ ಪಾತ್ರೆಯಲ್ಲಿ ಅದನ್ನು ಕುದಿಯೋಕ್ಕಿಡೋಣ. ಕುದಿಲಿ. ಈಗ ನಾವು ಅದನ್ನು ಜಾಸ್ತಿ ಉರಿಲೇ ಇಟ್ಟು, ದೊಡ್ಡ ಉರಿಲಿ ಇಟ್ಟು ಅದನ್ನು ಕುದಿ ಬರೋವರೆಗೂ ಕೈ ಆಡಿಸ್ತಾ ಇರೋಣ. ಇದು ಬೇಕಿದ್ರೆ ನೀವು ಇನ್ನೂ ಯಾವ ಫ್ರೂಟ್ಸ್ ಬೇಕಾದರೂ ತೊಗೋಬೋದು. ನಾನಿಲ್ಲಿ ಇಷ್ಟೇ ಇವಾಗ ಸದ್ಯಕ್ಕೆ ಇಷ್ಟು ಫ್ರೂಟ್ಸ್ ಹಾಕೊಂಡಿದ್ದೀನಿ. ಬೇಕು ಅಂದರೆ ನೀವು ಇನ್ನೂ ಯಾವುದಾದ್ರೂ ಫ್ರೂಟ್ಸು ಆ್ಯಡ್ ಮಾಡ್ಬೋದು. ನಿಮ್ಮ ಇಷ್ಟ, ನಿಮಗೆ ಬೇಕಾದ್ದು. ನೋಡಿ, ಈಗ ಕುದಿ ಬರ್ತಾಯಿದೆ. ಇದು ಕುದಿಲಿ. ಏನಿಲ್ಲ, ಒಂದು 15-20 ನಿಮಿಷದೊಳಗಡೆ ಆಗೋಗುತ್ತೆ, ರೆಡಿ ಆಗುತ್ತೆ. ನೋಡಿ, ಕುದಿವಾಗ ನಾನು ಈಗ ನೋಡಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ. ಏಕೆಂದರೆ ಹಣ್ಣು ಎಲ್ಲ ಸ್ವೀಟ್ ಇರುತ್ತೆ, ನೋಡ್ಕೊಂಡು ಹಾಕಬೇಕು. ಸ್ವೀಟ ಜಾಸ್ತಿ ಏನು ಬೇಕಾಗಲ್ಲ. ಒಂದು 2 ಟೇಬಲ್ ಸ್ಪೂನಷ್ಟು ಸಾಕು. ನೋಡಿ, ಕುದೀತಾ ಇದೆ. ನೋಡಿ, ಕಡಿಮೆ ಆಗ್ತಾ ಬರ್ತಾ ಇದೆ. ನೋಡಿ, ಕಾಣಿಸ್ತಾ ಇದೆ, ಅದು ಗಟ್ಟಿ ಆಗ್ತಾ ಇದೆ. ಈಗ ನಾವು ಬೆಲ್ಲ ಎಲ್ಲ ಸೇರಿಸಿದಾದ್ಮೇಲೆ ಸ್ವಲ್ಪ ಒಂದೇ ಒಂದು ಚಿಟಕಿ ಚಕ್ಕೆ ಪುಡಿ ಅಷ್ಟೇ, ಫ್ಲೇವರ್ಗೋಸ್ಕರ ಚಕ್ಕೆ ಪುಡಿ ಸೇರಿಸಿ ಕಡಿಮೆ ಉರಿ ಮಾಡ್ಕೊಳ್ಬೇಕು. ಇದು ಗಟ್ಟಿ ಆಗ್ತಾ ಬರ್ತಾ ಇಲ್ಲ. ನೋಡಿ, ತಿಕ್ನೆಸ್ ಬರುತ್ತೆ ಈ ಥರ. ಕಡಿಮೆ ಉರಿಲಿ ಕುದಿಸ್ಬೇಕು ನಾವು. ಒಂದು 15-20 ನಿಮಿಷ ಸಾಕು, ಇದು ರೆಡಿ ಆಗುತ್ತೆ ಜಾಮು. ನೋಡಿ, ಕಡಿಮೆ ಉರಿ ಮಾಡಿಕೊಂಡು ನಾನು ಕುದಿಸ್ತಾ ಇದ್ದೀನಿ. ನೋಡಿ ತಿಕ್ನೆಸ್ ಬರ್ತಾ ಇದೆ. ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಮತ್ತು ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬ ಇದಾಗಿದೆ. ನೋಡಿ, ರೆಡಿ ಆಯಿತು. ನಾನು ಆಫ್ ಮಾಡಿದ್ದೀನಿ. ಈಗ ಇದನ್ನು ಒಂದು ಅರ್ಧ ಗಂಟೆ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ಗಟ್ಟಿ ಆಯಿತು. ಇದು ಬಂದರೆ ಸಾಕು, ಈ ಹದ ಬಂದರೆ ಸಾಕು, ಸರಿ ಹೋಗುತ್ತೆ. ನಾನೀಗ ಇಲ್ಲಿ ಒಂದು ಅರ್ಧ ಗಂಟೆ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ನೋಡಿ, ತಣ್ಣಗಾದ್ಮೇಲೆ ಅದು ಬಿಸಿ ಆರಿದ ಮೇಲೆ ನೋಡಿ ಈ ಥರ ಬಂದಿದೆ. ನೋಡಿ, ಈಗ ನಾನು ಇದನ್ನು ಒಂದು ಬಾಟ್ಲಿಗೆ ಫಿಲ್ ಮಾಡಿಡ್ತೀನಿ. ಅದು 24 ಅವರ್ ಆದಮೇಲೆ ಸೆಟ್ಟಾಗುತ್ತೆ ಅದು ನೀಟಾಗೆ. ಏನು ಜಾಮ್ ಇರುತ್ತೋ, ನಾವು ಅಂಗಡಿ ಥರ ಯಾವ ಥರ ಇರುತ್ತೋ ಅದೇ ಥರನೇ ಸೆಟ್ಟಾಗುತ್ತೆ. ಕಲರು ಕೂಡ ನೋಡ್ಬೋದು. ನೋಡಿ ಯಾವ ಥರ ಇದೆ, ಕಲರು ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ. ಅದೇ ಥರನೇ ಕಲರು ನೋಡೋಕ್ಕೂ ಚೆನ್ನಾಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಇನ್ನು ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈ ರೆಸಿಪಿ ಇಷ್ಟ ಆಗಿದರೆ ಹಾಗೆ ನಿಮ್ಮ ಅಭಿಪ್ರಾಯನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ರೆಡಿ ಆಯಿತು. ಈಗ ಅದನ್ನು 24 ಅವರ್ ಆದಮೇಲೆ ನೋಡಿದರೆ ಸೇಮ್ ಸೆಟ್ಟಾಗಿರುತ್ತೆ ಅದು. ನೋಡ್ತಾ ಇರ್ಬೋದು. ನೋಡಿ, ಟೇಸ್ಟ್ ಕೂಡ ಅಷ್ಟೇ, ಕಲ್ಲರು ಕೂಡ, ಟೇಸ್ಟು ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ರೆಸಿಪಿಲಿ ಸಿಗೋಣ.